ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಲ್ಚೋಡು ಗ್ರಾಮದ ಶ್ರೀರಾಮಲಿಂಗೇಶ್ವರ ಈಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಗ್ರಾಮ ಪಂಚಾಯಿತಿ ಹಾಗೂ ಶ್ರೀರಾಮಲಿಂಗೇಶ್ವರ ಈಶ್ವರ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಪೂಜೆ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶ್ರೀಮದ್ ರಾಮಘಟ್ಟ ಮಠದ ಶ್ರೀಗಳಾದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ರೂಪಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಮ್ಮ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್, ತಾಲೂಕು ಯೋಜನಾಧಿಕಾರಿ ವಾಸಂತಿ, ಪಿಡಿಒ ನಂದಿಲಿಂಗೇಶ್, ಮುಖಂಡರಾದ ಎಸ್ಕೆ ವೀರಣ್ಣ, ಮಲ್ಲಿಕಾರ್ಜುನ, ಸಿಎಂ, ಎಚ್ಬಿ ಮಂಜುನಾಥ್, ಸಿದ್ದಪ್ಪ, ತಿಪ್ಪೇಸ್ವಾಮಿ, ಕೀರ್ತಿ ಕುಮಾರ್ ಸೇರಿದಂತೆ ಗ್ರಾಮದ ಮುಖಂಡರು, ಸೇವಾ ಪ್ರತಿನಿಧಿಗಳು, ಸಂಘದ ಮೇಲ್ವಿಚಾರಕರು, ಸದಸ್ಯರು ಸೇರಿದಂತೆ ಮತ್ತಿತರರಿದ್ದರು. ಎಷ್ಟೋ ರೈತರು ಆ ಅಧ್ಯಯನಕೋಸ್ಕರ ಮುಖಾಂತರ ಹೊಸ ಬದುಕನ್ನು ಕಾಣಿದ್ದಾರೆ, ಹೊಸ ಕೃಷಿಯನ್ನು ಮಾಡಿದ್ದಾರೆ. ಅತ್ಯಂತ ಕಡಿಮೆ ಖರ್ಚು ಮಾಡಿಕೊಂಡು ಹೆಚ್ಚು ಆದಾಯ ಬರತಕ್ಕಂಥ ಯಾವ ಕೃಷಿ ಮಾಡಬಹುದು ಅಂತಕ್ಕಂಥ ಒಂದು ಭಾವನೆಗಳು, ಅದ್ರ ಜೊತೆಗೆ ಒಂದಷ್ಟು ತರಬೇತಿ ಪಡ್ಕೊಂಡು ಇವತ್ತು ರೈತರು ತನ್ನ ಭೂಮಿಯಲ್ಲಿ ಕೃಷಿ ಮಾಡತಕ್ಕಂತ ಹೆಚ್ಚು ಆದಾಯ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ ನಮ್ಮ ರೈತರು ಒಂದಷ್ಟು ಅಥವಾ ಮನೆಯಲ್ಲಿ ಯಾವುದೆಲ್ಲ ದುಷ್ಟ ಶಕ್ತಿಗಳಿದೆ ಮದ್ಯಪಾನದಿಂದ, ಇದಕ್ಕಾಗಿ ವಿಶೇಷವಾಗಿ ಜಗಳಗಳ 30 ವರ್ಷಗಳ ಹಿಂದೆ ಜನಜಾಗೃತಿ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಈ ತನಕ 2055 ಶಿಬಿರ ಮಾಡಿಕೊಂಡು 1,50,000 ಜನ ಕುಡಿತ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಮದ್ಯಪಾನ ಬಿಡ್ತಕ್ಕಂಥ ಕೆಲಸ ಪೂಜ್ಯರು ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಕಷ್ಟದಾಯಕ ಕೆಲಸ. ಆದ್ರೆ ಇದನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಮಾಡಿ ಇವತ್ತು ಎಷ್ಟೋ ಹೆಣ್ಮಕ್ಳ ತಾಯಿಯನ್ನು ಉಳಿಸ್ತಕ್ಕಂಥ, ತಾಯಿ ಭಾಗ್ಯವನ್ನು ಉಳಿಸ್ತಕ್ಕಂಥ, ಅದು ಮಾಡ್ಕೊಳ್ಬಹುದಾ, ಕುರಿಬೇಕೆ ಸಾಕಣೆ ಮಾಡ್ಕೊಳ್ಬಹುದಾ, ಅಥವಾ ಇನ್ನೇನು ಬೇರೆ ಬೇರೆ ಕೃಷಿಗೆ ಪೂರಕವಾದ ಒಂದು ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಪೂಜ್ಯರು ಬೇರೆ ಬೇರೆ ಅಧ್ಯಯನ ಪ್ರಶ್ನೆ ಮಾಡಿಕೊಂಡು ಇವತ್ತು ಅಷ್ಟು ಮಾತ್ರ ಅಲ್ಲದೆ ನಮ್ಮ ಸ್ವಸಹಾಯ ಸಂಘದ ಪಾಲುದಾರ ಬಂಧುಗಳು, ಎಷ್ಟೋ ನಮ್ಮ ಸ್ವಸಹಾಯ ಸಂಘದ ಪಾಲುದಾರ ಬಂಧುಗಳು ಇವತ್ತು ಎಷ್ಟೋ ಜನರಿಗೆ ತನ್ನ ಮನೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಕಷ್ಟಗಳಿಗೆ ದೂರ ಮಾಡಲಿಕ್ಕೆ